ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಹಿದ ಮಕ್ಕಳಿಂದ, ತಾಳಿ ಕಟ್ಟಿದ ಗಂಡನಿಂದ, ಇಲ್ಲವೇ ಕುಟುಂಬಸ್ಥರಿಂದ ಹೊರದೂಡಲ್ಪಟ್ಟ ನೆಲೆಯಿಲ್ಲದೆ ಅಲೆದಾಡುವ ನಿರಾಶ್ರಿತರ ಆರೈಕೆಗಾಗಿ ಸಮಾಜ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ನೂರಾರು ನಿರಾಶ್ರಿತರ ಪರಿಹಾರ ಕೇಂದ್ರಗಳನ್ನು ತೆರೆದಿದೆ. ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು, ಬುದ್ಧಿಮಾಂದ್ಯರು ಹಾಗೂ ನಿರ್ಗತಿಕರು ಸೇರಿದಂತೆ ಹಲವರಿಗೆ ಆಶ್ರಯ, ಆರೈಕೆ ನೀಡಿ ಔದ್ಯೋಗಿಕ ತರಬೇತಿ ನೀಡುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿರುವ ಕೆಲಸವನ್ನು ಈ ಕೇಂದ್ರಗಳು ಮಾಡುತ್ತಿವೆ. ಇಂತಹ ಒಂದು ಮಾದರಿ ನಿರಾಶ್ರಿತರ ಪರಿಹಾರ ಕೇಂದ್ರ ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಕುರಿತು ಒಂದು ವರದಿ. ಇದು ಕೋಲಾರ ಜಿಲ್ಲೆ ಕೆಜಿಎಫ್ನ ಬೀರಂಡಹಳ್ಳಿಯ ನಿರಾಶ್ರಿತರ ಪರಿಹಾರ ಕೇಂದ್ರ. ಇಲ್ಲಿ ಸುಮಾರು 153 ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಗಂಡನಿಂದ, ಮಕ್ಕಳಿಂದ, ಬಂಧುಗಳಿಂದ ದೂರವಾಗಿ ನಿರಾಶ್ರಿತರಾದ ಒಬ್ಬೊಬ್ಬರ ಕಥೆಯು ಕರುಣಾಜನಕ. ಇವರೆಲ್ಲರನ್ನೂ ಅಕ್ಕರೆಯಿಂದ ನೋಡಿಕೊಳ್ಳಲಾಗುತ್ತಿದೆ. ಉತ್ತಮ ಗುಣಮಟ್ಟದ ಆಹಾರ ನೀಡಿ ಪೋಷಿಸಲಾಗುತ್ತಿದೆ. ಇಲ್ಲಿರುವ ನಿರಾಶ್ರಿತರಿಗೆ ಸಮವಸ್ತ್ರ, ಊಟ, ವಸತಿಯ ಜೊತೆಗೆ ಔದ್ಯೋಗಿಕ ತರಬೇತಿಯನ್ನೂ ನೀಡಲಾಗುತ್ತಿದೆ. ಇಲ್ಲಿ ದಾಖಲಾಗುವ ಪುರುಷ ಮತ್ತು ಮಹಿಳಾ ನಿರಾಶ್ರಿತರಿಗೆ ಪ್ರತ್ಯೇಕವಾಗಿ ಗುಡಿ ಕೈಗಾರಿಕೆ, ಮ್ಯಾಟ್ ತಯಾರಿಕೆ, ಧಾನ್ಯ ಸ್ವಚ್ಛಗೊಳಿಸುವುದು, ಕೃಷಿ ಸೇರಿದಂತೆ ವಿವಿಧ ಜೀವನೋಪಾಯ ತರಬೇತಿ ನೀಡಲಾಗುತ್ತದೆ. ಮಾನಸಿಕ ಕಾಯಿಲೆಗೆ ತುತ್ತಾದ, ಅನಾರೋಗ್ಯ ಪೀಡಿತರಾದ, ವಯಸ್ಸಾದ ಹೀಗೆ ಎಲ್ಲ ನಿರಾಶ್ರಿತರನ್ನು ಅಂತಃಕರಣವಿರುವ ಸಿಬ್ಬಂದಿ ಅಕ್ಕರೆಯಿಂದ ನೋಡಿಕೊಳ್ಳುತ್ತಾರೆ. ಹೀಗಾಗಿಯೇ ಇಲ್ಲಿನ ನಿರಾಶ್ರಿತರು ಆರೋಗ್ಯವಂತರಾಗಿ ಲವಲವಿಕೆಯಿಂದ ಆಟೋಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಮಾತು ಬಾರದಿದ್ದರೂ ತಮ್ಮ ನೋವನ್ನ ತೋಡಿಕೊಳ್ಳುತ್ತಿರುವ ತಂದೆ ಮಗಳ ಕರುಣಾಜನಕ ಕಥೆ ಕಲ್ಲು ಹೃದಯವರನ್ನು ಕರಗಿಸುತ್ತದೆ. ಯಾರೋ ಕಿಡಿಗೇಡಿಗಳು ಮನೆಗೆ ಬೆಂಕಿ ಹಚ್ಚಿದ ಕಾರಣ ಇವರು ಬೀದಿ ಪಾಲಾಗಿದ್ದರು. ಇಂದು ಇಲ್ಲಿ ಆಶ್ರಯ ಪಡೆದಿದ್ದಾರೆ. ಈ ಕೇಂದ್ರದಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದ ಹಲವರು ಇದ್ದಾರೆ. ರಾಜ್ಯದವರಷ್ಟೇ ಅಲ್ಲದೆ ನಿರಾಶ್ರಿತರಾಗಿ ಅಲೆಯುತ್ತಿದ್ದ ಒರಿಸ್ಸಾ, ಆಂಧ್ರ, ಜಾರ್ಖಂಡ್, ಬಿಹಾರ್, ಉತ್ತರ ಪ್ರದೇಶದವರೆಲ್ಲರೂ ಇಂದು ಇಲ್ಲಿ ಸ್ವಾಭಿಮಾನದ ಬದುಕು ನಡೆಸುತ್ತಿದ್ದಾರೆ. ವೈದ್ಯಕೀಯ ಚಿಕಿತ್ಸೆ, ವ್ಯಾಯಾಮ, ವೃತ್ತಿ ತರಬೇತಿಯ ಜೊತೆಗೆ ಸ್ವಾದಿಷ್ಟ ಆಹಾರವನ್ನೂ ನಿರಾಶ್ರಿತರಿಗೆ ನೀಡಲಾಗುತ್ತಿದೆ. ನಿಯಮದಂತೆ ನಿರಾಶ್ರಿತರನ್ನು ಕೇಂದ್ರದಲ್ಲಿ 1 ವರ್ಷ ಮಾತ್ರ ಇಟ್ಟುಕೊಳ್ಳಲು ಅವಕಾಶವಿದ್ದು, ಅವರ ಆರೋಗ್ಯ ಸುಧಾರಣೆಯಾದ ಬಳಿಕ ಇಲ್ಲವೇ ಅವರ ಕುಟುಂಬದವರು ಬಂದು ಕರೆದುಕೊಂಡು ಹೋಗುವುದಾದರೆ ಅಥವಾ ನಿರಾಶ್ರಿತರಿಗೆ ಮನೆಯ ವಿಳಾಸ ನೆನಪಿಗೆ ಬಂದರೆ ಅವರ ಸಂಬಂಧಿಕರನ್ನು ಕರೆಸಿ ಇನ್ನು ಮುಂದೆ ಭಿಕ್ಷೆ ಬೇಡದಂತೆ ತಿಳುವಳಿಕೆ ಹೇಳಿ ನಿಯಮಾನುಸಾರ ಬಿಡುಗಡೆಯನ್ನು ಮಾಡಲಾಗುತ್ತದೆ. ನಿರಾಶ್ರಿತ ಕೇಂದ್ರದಲ್ಲಿ ಇವರೆಲ್ಲರಿಗೆ ಪ್ರತಿನಿತ್ಯ ವೈದ್ಯಕೀಯ ಚಿಕಿತ್ಸೆ, ಆಪ್ತ ಸಮಾಲೋಚನೆ, ಆರೋಗ್ಯ ತಪಾಸಣೆ ನಡೆಯುತ್ತದೆ. ಇದಕ್ಕಾಗಿಯೇ ಇಲ್ಲಿ 3 ನರ್ಸ್ಗಳಿದ್ದಾರೆ. 14 ಜನ ಸಿಬ್ಬಂದಿ ರಾತ್ರಿ ಮತ್ತು ಹಗಲು ಪಾಳಿಯಲ್ಲಿ ನಿರಾಶ್ರಿತರ ಕಾಳಜಿ ವಹಿಸುತ್ತಾರೆ. ಕರ್ನಾಟಕ ತೆಂಗಿನ ನಾರು ನಿಗಮದಿಂದ ಒಡಂಬಡಿಕೆ ಮಾಡಿಕೊಳ್ಳಲಾಗಿದ್ದು, ತೆಂಗಿನ ನಾರಿನಿಂದ ಹಗ್ಗ ಮತ್ತು ಚಾಪೆಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ನಿರಾಶ್ರಿತರಿಗೆ ಈ ತರಬೇತಿಯನ್ನು ನೀಡಲಾಗಿದ್ದು, ಹಲವರು ಇಲ್ಲಿ ಕಾಯಕದಲ್ಲಿ ತೊಡಗಿದ್ದಾರೆ. ಇವರು ಮಾಡುವ ಕೆಲಸಕ್ಕೆ ನೀಡುವ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಫಸ್ಟ್ ನಾರಿರ್ತದೆ, ನಾರಿ ಎತ್ಕೊಂಡ್ಬಿಟ್ಟು ನೀರು ನಿಲ್ಲಿಸ್ಕೊಂಡು ಆಮೇಲೆ ಅಗದೂರಿ ಮಾಡ್ತಾರೆ. ಅಗದೂರಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಮ್ಯಾಟ್ಕ್ ಹಾಕ್ತಾರೆ. ಆಮೇಲೆ ಮ್ಯಾಟ್ ಆದಮೇಲೆ ಇದಕ್ಕೆ ಮ್ಯಾಟ್ ಇದಾಗ್ತಾರೆ. ಆಮೇಲೆ ಇಷ್ಟು ಡ್ಯೂಟಿ ಎಷ್ಟು ದಿನಕ್ಕೊಂದು 100 ಪೀಸ್ ಮಾಡ್ತೀವಿ ಸರ್. ಮೊದಲು ಏನೋ ಕರೆಂಟ್ ಇಟ್ಕೊಬಿಟ್ರಿ ಸರ್. ಕರೆಂಟ್ ಬಂದು ಇಲ್ಲಿ ತಗೊಬಂದು ಬೀಗ ಹಾಕಿದ್ರು. ಆಮೇಲೆ ಎಲ್ಲ ಬಿಟ್ರಿ ಸರ್. ಚೆನ್ನಾಗಿದ್ದೀನಿ ಸರ್. ಇವಾಗ ಊಟ ತಿಂತೀನಿ, ಕಾಫಿ ಟೀ ಚೆನ್ನಾಗಿದ್ದೀನಿ ಸರ್. ಸರ್ ಇಲ್ಲೇ ಮೂಟೆಗಳು ತಿತ್ತಾಗ ಹೋಗ್ತೀನಿ ಸರ್. ಫ್ಯಾಕ್ಟ್ರಿ ಇದೆ, ಕಂಪ್ನಿ ಇದೆ. ಮೂಟೆಗಳು ಇರ್ತೀನಿ, ಕೆಲಸ ಮಾಡ್ತಾ ಇದ್ದೀನಿ ಸರ್. ಊರಲ್ಲಿ ಹಸು ಮೇಯಿಸ್ಕೊಂಡಿದ್ದೀನಿ. ಅಲ್ಲಿ ಅಪ್ಪ ಅಮ್ಮ ಹೇಳೋದು ಕೆಲಸ ಮಾಡ್ಕೊಂಡು ಮನೇಲಿ ಇದ್ದೀನಿ ಸರ್. ಕೆಲಸಕ್ಕೆ ಹೋಗ್ತೀನಿ, ಬರ್ತಾ ಇರ್ತೀನಿ, ಇಲ್ಲ ಮನೇಲಿ ಇರ್ತೀನಿ. ಇಲ್ಲಿರುವ ಬಹುತೇಕ ನಿರಾಶ್ರಿತರ ಬಳಿ ಗುರುತಿನ ದಾಖಲೆಗಳೂ ಇಲ್ಲ. ಅವರಿಗೆ ಸರ್ಕಾರದ ಸೌಲಭ್ಯ ದೊರಕುವಂತೆ ಮಾಡಲು ಜಿಲ್ಲಾಡಳಿತ ಇಂತಹ 88 ನಿರಾಶ್ರಿತರಿಗೆ ಆಧಾರ್ ಕಾರ್ಡ್ ಮಾಡಿಸುವ ವ್ಯವಸ್ಥೆಯನ್ನು ಮಾಡಿದೆ ಎನ್ನುತ್ತಾರೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ. ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ ಅವರಿಗೆ ತಕ್ಷಣವೇ ಆಧಾರ್ ಕಾರ್ಡ್
ಕೊಡಿಸ್ತಕ್ಕಂಥ ವ್ಯವಸ್ಥೆಗೆ ಒಂದು ಕ್ಯಾಂಪ್ ಕೂಡ ನಿನ್ನೆಯಿಂದ ಮೊನ್ನೆಯಿಂದ ಈಗಾಗಲೇ ನಾವು ಶುರು ಮಾಡಿದ್ದೇವೆ. ಕರ್ನಾಟಕ ಭಿಕ್ಷಾಟನೆ ನಿಷೇಧ ಅಧಿನಿಯಮ 1975ರ ಸೆಕ್ಷನ್ 3ರ ಅನ್ವಯ ಭಿಕ್ಷೆ ಬೇಡುವುದು ಒಂದು ಸಾಮಾಜಿಕ ಅಪರಾಧ. ಭಿಕ್ಷೆ ಬೇಡುವರಿಗೆ ಆಶ್ರಯ ನೀಡಿ ಅವರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ನಿರಾಶ್ರಿತರ ಕೇಂದ್ರ ಸಹಕಾರಿಯಾಗಿದೆ. ಇಲ್ಲಿರುವ ಎಲ್ಲರೂ ಚೇತರಿಸಿಕೊಳ್ಳಲಿ, ಎಲ್ಲರೂ ಆರೋಗ್ಯವಂತರಾಗಿ ಸ್ವಾವಲಂಬನೆಯ ಬದುಕು ಸಾಗಿಸಲಿ ಅಲ್ಲವೇ?